ಎಸ್ ವೀಕ್ಷಕರೇ, ಮೋದಿ ಇಳಿತಾರೆ, ಯೋಗಿ ಅಧಿಕಾರಕ್ಕೆ ಬರ್ತಾರೆ. ಸ್ಫೋಟಕ ಭವಿಷ್ಯವನ್ನ ನುಡಿದಂತಹ ಹಿಂದೂ ಹುಲಿ ಯತ್ನಾಳ್ ಯೋಗಿ ಅಧಿಕಾರದ ನಂತರ ಎಲ್ಲವೂ ಕೂಡ ಹಿಂದೂಮಯ. ಮೋದಿ ಇಳಿತಾರೆ, ಯೋಗಿ ಅಧಿಕಾರಕ್ಕೆ ಬರ್ತಾರೆ. ಸ್ಫೋಟಕ ಭವಿಷ್ಯವನ್ನ ನುಡಿದಂತಹ ಹಿಂದೂ ಹುಲಿ ಯತ್ನಾಳ್ ಏನಾದ್ರೂ ಯೋಗಿ ಅಧಿಕಾರಕ್ಕೆ ಬಂದ್ರೆ ಎಲ್ಲವೂ ಕೂಡ ಹಿಂದೂಮಯ. ಹಿಂದೂ ರಾಷ್ಟ್ರವಾಗಿ ಭಾರತ ಉದಯಿಸಲಿದೆ. ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿರುವಂತಹ ಹಿಂದೂ ಹುಲಿ ಯತ್ನಾಳ್, ಮೋದಿ ಬಿಟ್ಟು ಯೋಗಿ ಜಪ ಮಾಡಿದಂತಹ ಯತ್ನಾಳ್ ಮತ್ತೆ KHB ಪ್ರಸ್ತಾಪ ಮಾಡಿರುವಂತಹ ಹಿಂದೂ ಹುಲಿ ಯತ್ನಾಳ್, ನಾನು ಸಿಎಂ ಆದ್ರೆ JCB ನಿಲ್ಲಿಸ್ಕೊಂಡು ಪ್ರವಚನವನ್ನ ಮಾಡ್ತೇನೆ. ಯತ್ನಾಳ್ ಮಾತುಗಳಿಂದ ಬಿಜೆಪಿಯಲ್ಲಿ ಸಂಚಲನ. ಇಂದಿನ ಚಿಂತನಾ ಸಭೆಯಲ್ಲೂ ಕೂಡ ಯತ್ನಾಳ್ ಬಗ್ಗೆ ಚರ್ಚೆ. ಯತ್ನಾಳ್ ಬಾಯಿಗೆ ಮೂಗುದಾರ ಹಾಕೋದು ಹೇಗೆ? ಬಿಜೆಪಿ ಪಾಲಿಗೆ ದುಬಾರಿ ಆಗ್ತಾ ಇದೆ ಹಿಂದೂ ಹುಲಿ ಯತ್ನಾಳ್. ಒಂದ್ ಕಡೆಗೆ ಹಿಂದೂ ಹುಲಿ ಯತ್ನಾಳ್ ಅವರನ್ನ ಕೊಂಡಾಡೋರು ಜಾಸ್ತಿ ಆಗ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಹುಲಿ ಅಂತಲೇ ಪ್ರಸಿದ್ಧವಾಗಿರುವಂತಹ ನಮ್ಮ ಯತ್ನಾಳ್ ಅವರು ಪಲ್ದೆ ಹೋಗಿದ್ದೆಲ್ಲ ಮಾತಾಡ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಅವರನ್ನ. ಆಯ್ತಾ? ಈಗ ಪಕ್ಷದಿಂದ ಉಚ್ಚಾಟನೆ ಆದ ನಂತರವೂ ಕೂಡ ಅವರು ತಮ್ಮ ಹವಾವನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಸಿದ್ಧವಾಗಿದ್ದಂತಹ ಯತ್ನಾಳ್ ಹಳೆ ಮೈಸೂರು ಭಾಗಕ್ಕೂ ಕೂಡ ಲಗ್ಗೆಯನ್ನ ಇಟ್ಟಿದ್ದಾರೆ. ಅವರ ಮಾತನ್ನ ಕೇಳಲಿಕ್ಕೆ ಸಾಕಷ್ಟು ಜನ ಮದ್ದೂರು, ಮಂಡ್ಯ ಆ ಕಡೆಯಿಂದ ಜನ ಬಂದು ಅವರ ಮಾತನ್ನ ಕೇಳ್ಕೊಂಡು ಹೋಗಿದ್ದಾರೆ. ಇದರ ಮಧ್ಯದಲ್ಲಿ ಯತ್ನಾಳ್ ಈಗೊಂದು ವಿಚಾರವನ್ನು ಬಾಯ್ಬಿಟ್ಟಿದ್ದಾರೆ. ಮೋದಿ ಅಧಿಕಾರದಿಂದ ಕೆಳಗಿಳಿತಾರೆ, ಮೋದಿ ಬದಲಿಗೆ ಯಾರು ಬರ್ತಾರೆ? ಯೋಗಿ ಆದಿತ್ಯನಾಥ್ ಬರ್ತಾರೆ ಎನ್ನುವಂತ ಮಾತನ್ನ ಹೇಳಿರುವಂತದ್ದು. ಏನ್ ಹೇಳಿದ್ರು ಕೇಳ್ಕೊಂಬರೋಣ ಫಸ್ಟ್. ಎಸ್ ವೀಕ್ಷಕರೇ, ಅವ್ರೇನು ಹೇಳಿರ್ಲಿಕ್ಕಿಲ್ಲ, ನಾನು ಹೇಳ್ತೆ ಅವ್ರು ಎಂತ ಹೇಳಿದ್ರು ಅಂತ. ಯತ್ನಾಳ ಬಾಯಿಗೆ ಮೂಗುದಾರ ಹಾಕೋದು ಹೆಂಗೆ ಅಂತ ಹೇಳಿ ಇವತ್ತು ಚಿಂತನಾ ಸಭೆಯಲ್ಲೂ ಕೂಡ ಚಿಂತನೆ ಮಾಡಲಾಗಿದೆ. ಯಾಕಾಗಿ? ಯೋಗಿ ಆದಿತ್ಯನಾಥ್ ಅವ್ರನ್ನ PM ಸ್ಥಾನದಲ್ಲಿ ಕೂರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. PM ಆಗಿ ಯೋಗಿ ಆದಿತ್ಯನಾಥ್ ಅವರು ಬರ್ತಾರೆ, ಮೋದಿ ಅವರು ಕೆಳಗಿಳಿತಾರೆ ಅಂತ ಹೇಳ್ತಾ ಇದ್ದಾರೆ. ಯೋಗಿ ಏನಾದ್ರೂ ಬಂದ್ರೆ ಎಲ್ಲವೂ ಕೂಡ ಹಿಂದೂಮಯವಾಗುತ್ತೆ, ಎಲ್ಲವೂ ಕೂಡ ಹಿಂದೂಮಯವಾಗುತ್ತೆ. ಈಗ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತೀನಿ ಅಂತ ಕುಂತ್ಕೊಂಡಿದ್ದಾರಲ್ಲ, ಅದರ ಚಿಹ್ನೆಯೂ ಕೂಡ JCB ಅಂತ ಇಟ್ಕೊಂಡಿದ್ದಾರೆ ಅವರು. ಅಂದ್ರೆ ಯೋಗಿ ಹೇಗೆ ಅಧಿಕಾರವನ್ನ ನಿರ್ವಹಿಸ್ತಾ ಇದ್ದಾರೋ ಅದೇ ರೀತಿ ತಾನು ನಿರ್ವಹಿಸ್ತೀನಿ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಹಿಂದೂ ದೇವಾಲಯಗಳನ್ನ ಮುಟ್ಟೋಕೆ ಬಂದ್ರೆ, ಹಿಂದೂ ಹುಡುಗಿಯರನ್ನ ಮುಟ್ಟೋಕೆ ಬಂದ್ರೆ, ಹಿಂದೂ ಅದನ್ನ ಕೆಡಕಕ್ಕೆ ಬಂದ್ರೆ ನೀವು ಹೋಗ್ತೀರಾ, ಅಷ್ಟೇ ಅವ್ರು ಸಾರ್ತಾ ಇರುವಂಥದ್ದು. ಇದು ಬಿಜೆಪಿಗೆ ಸ್ವಲ್ಪ ಬೇಜಾರಾಗಿದೆ. ಯಾಕಂದ್ರೆ ಮೋದಿ ಕೆಳಗಿಳಿತಾರೆ, ಯೋಗಿ ಬರ್ತಾರೆ ಅನ್ನುವಂಥದ್ದು ಹೇಳಿರೋದು ಸ್ವಲ್ಪ ಇರಿಸು ಮುರುಸು ಆಗಿದೆ. ಏನ್ ಹೇಳಿದ್ರು ಈಗ ಕೇಳೋಣ. ಮುಂದೆ ಯಾರು ಆಗ್ತಾರೆ? ಮುಂದೆ ನಂತರ ಯೋಗಿ ಬುಲ್ಡೋಜರ್ ಬಾಬಾ. ಯಾವನೇ ನನ್ನ ಮಗ ಪಾಕಿಸ್ತಾನ್ ಜಿಂದ ಅನ್ನೋದ್ರಾಗ ಡಮ್ಮೆ, ಪಾಕಿಸ್ತಾನ್ ಜೆಂಡ ಹಾರಿಸಿದ ಡಮ್ಮೆ, ಗಣಪತಿ ಮ್ಯಾಗ ಕಲ್ಲ ಹೋಗದ್ರೆ ಮಾಡ್ಬೇಕ ಬೇಡ? ಇದಕ್ಕಂದ್ರೆ ನಾವು ಹಿಂದೂಗಳ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಮುಂದೆ ಯಾರು ಆಗ್ತಾರೆ? ಮುಂದೆ ನಂತರ ಯೋಗಿ ಬುಲ್ಡೋಜರ್ ಬಾಬಾ. ಯಾವನೇ ನನ್ನ ಮಗ ಪಾಕಿಸ್ತಾನ್ ಜಿಂದ ಅನ್ನೋದ್ರಾಗ ಡಮ್ಮೆ, ಪಾಕಿಸ್ತಾನ್ ಜೆಂಡ ಹಾರಿಸಿದ ಡಮ್ಮೆ,
ಗಣಪತಿ ಮ್ಯಾಗ ಕಲ್ಲ ಹೋಗದ್ರೆ ಮಾಡ್ಬೇಕೋ ಬೇಡ? ಇದಕ್ಕಂದ್ರೆ ನಾವು ಹಿಂದೂಗಳ ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ. ಮುಂದೆ ಯಾರು ಹಾಕ್ತಾರೆ ನರೇಂದ್ರ ಮೋದಿ ನಂತರ? ಯೋಗಿ, ಬುಲ್ಡೋಜರ್ ಬಾಬಾ. ಯಾವರೇ ನನ್ನ ಮಗ ಪಾಕಿಸ್ತಾನ್ ಜಿಂದಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.